ನಿನ್ನೆ ದಿವಸ ನನ್ನ ವೈಯಕ್ತಿಕ ಬದುಕಿಗೆ ಕೈ ಹಾಕಿರೋದು. ಬೆಳಗಾಂನಲ್ಲಿ ಅಂದದ್ದೇನು ನನಗಿಲ್ಲ, ಅದೇನು ಗೊತ್ತಿಲ್ಲ ನನಗೇನು ಇಲ್ಲ. ಇದೇ ಫಸ್ಟು ನನ್ನನ್ನು ಆ ಥರ ಎಲ್ಲ ಪ್ರಚೋದನೆ ಮಾಡಿ ಮಾತಾಡಿರೋದು. ನನಗೆ ಕೇಳಂಗೆ ನನ್ನ ಇದರಲ್ಲಿ ಮಾತಾಡಿಲ್ಲ. ನಾನು ಇಲ್ಲದೆ ಇದ್ದಾಗ ಏನಾರ ಮಾತಾಡಿರ್ಬೋದು. ಎಂಥದ್ದೋ ಕಳ್ಳ ಅಂತಾರೆ. ಕಳ್ಳ ಅಂತ ಅಂದ ತಕ್ಷಣ ಪ್ರೂವ್ ಮಾಡಬೇಕಲ್ಲ. ನ್ಯಾಯ ಅಂದರೆ ಎಲ್ಲರಿಗೂ ಒಂದೇ ಅಲ್ವಾ? ಅದನ್ನು ಪ್ರೂವ್ ಮಾಡೋಕ್ಕೆ ಹೇಳಿ ಅವರಿಗೆ. ಈಗ ಯಾರ್ಯಾರಲ್ಲಿ ಕೂಗಿದ್ದಾರೆ ಅವರಿಬ್ಬರೇ ಕೂಗಿರೋರು, ಇನ್ಯಾರನ್ನು ನಾನೇನು ಇದು ಮಾಡೋದಿಲ್ಲ. ಇವರೆಲ್ಲ ಜೈ ಜೈ ಅಂತಿದ್ರು. ಯಾರನ್ನ? ಇಲ್ಲ, ನನ್ನನ್ನೇನು ಕೇಳಿಲ್ಲ. ನಾನೇನಂತ ತಪ್ಪು. ಈಗ ಬಿ ಜೆ ಪಿಯವರು ಏನು ಮಾತಾಡಿದರು, ಬೇರೆಯವ್ರು ಏನು ಮಾತಾಡಿದರು ನಾನು ಹೇಳಕ್ಕೆ ಬರಲ್ಲ. ಅವ್ರು ಯಾರ್ಯಾರು ಏನೇನು ಹೇಳ್ಯಾರ ಅನ್ನೋದನ್ನು ಹೇಳಕ್ಕೆ ಬರಲ್ಲ. ಯಾರ್ಯಾರು ಫೋನ್ ಮಾಡಿದ್ರು ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ, ನಾನು ವಿಚಾರ ಹೇಳಲ್ಲ. ಬೇಕಾದಷ್ಟು ಜನ, ಸಾವಿರಾರು ಜನ ಇಂಟ್ರೆಸ್ಟ್ ಇರೋರು ಮಾತಾಡಿದ್ದಾರೆ ನನ್ನ ಹತ್ರ. ಇಲ್ಲ, ಬಿ ಜೆ ಪಿ ನಾಯಕರು ಯಾರು ಮಾತಾಡಿಲ್ಲ. ಸುಳ್ಳು ಹೇಳಕ್ಕೆ ಹೋಗ್ಬಾರ್ದು. ಅವೆಲ್ಲ ತಂದು ಹಾಕೋ ಕೆಲಸ ಮಾಡಬಾರ್ದು. ಬಿ ಜೆ ಪಿಯವ್ರು ಯಾರೂ ಮಾಡಿಲ್ಲ. ನಾನು ಅವೆಲ್ಲ ತಂದು ಹಾಕೋ ಕೆಲಸ ನಾನಂತೂ ಮಾಡೋಕ್ಕೆ ಹೋಗಲ್ಲ. ನನಗೆ ಯಾರ್ಯಾರು ಇದು ಲೈಕ್ ಆಗಿದೆ ಅವ್ರು ಮಾತಾಡಿದ್ದಾರೆ ಅಷ್ಟೇ. ಯಾರು ಲೈಕ್ ಆಗಿದೆ, ಇದು ಕರೆಕ್ಟಿತ್ತು, ನೀವು ಕರೆಕ್ಟಾಗಿ ನಿಮ್ಮನ್ನು ನಿಂದನೆ ಮಾಡಿದ್ರಿಂದ ನೀವು ಅವ್ರಿಗೆ ಮಾತಾಡಿದ್ರಿ, ನೀವು ಏನಾರ ಮಾಡಿ ಆ ವಾಯ್ಸ್ ಕೊಡಿಸಿ, ಆ ವಾಯ್ಸ್ ವೀಡಿಯೋನ ನೀವು ರಿಲೀಸ್ ಮಾಡಿ, ನೀವು ಅದನ್ನು ಟೆಕ್ನಿಕಲಿ ಅದು ಏನು ಮಾಡಬೇಕು ಅದು ಮಾಡಿ, ನೀವು ಆ ವಾಯ್ಸು ಕರ್ನಾಟಕದ ಜನಕ್ಕೆ ನಿಮ್ಮನ್ನೇನು ನಿಂದನೆ ಮಾಡಿದ್ದಾರೆ, ಕೆಲವು ಇದರಲ್ಲಿ ಹಾಕಿದ್ದಾರೆ ಅಂದರೆ ವಾಯ್ಸ್ ಕೇಳ್ತಾ ಇಲ್ಲ ಅಂತ ಕೆಲವರು ಪತ್ರಿಕೆಯಲ್ಲೂ ಬರೆದಿದ್ದಾರೆ. ಹಿಂಗೆಲ್ಲ ಬೈದರು. ಆ ಬೈದಿದ್ದರಿಂದ ಅವರು ಪ್ರವೋಕ್ಕಾಗಿ ಅವರು ಮಾತನಾಡಿದರು ಅಂತಲೂ ಬೈದಿದ್ದಾರೆ. ಇವೆಲ್ಲ ಪದ ಬಳಕೆ ಆಗಬಾರ್ದು ಅಂತಲೂ ಬರೆದಿದ್ದಾರೆ. ಪದ ಬಳಕೆ ಆಗಬಾರ್ದು ಅಂತ ಅಂದರೆ ಅವರು ದಿಕ್ಕೆಟ್ಟಾಗ ನಾವೇನು ಮಾಡೋಣ ಸ್ವಾಮಿ? ನೀವು ಆ ದಿಕ್ಕೆಡಿಸ್ತಾರೆ ಹೇಳಿ. ಯಾರು ದಿಕ್ಕೆಡಿಸಿದ್ದಾರೆ ಅವ್ರಿಗೆ ಉಗಿರಿ. ಯಾಕೆ ಹಿಂಗೆಲ್ಲ ಪದಬಳಕೆ ವೈಯಕ್ತಿಕವಾಗಿ ಹೋಗ್ತೀರಿ ವಿಧಾನಸೌಧದಲ್ಲಿ ಅಂತ? ವಿಧಾನಸೌಧದಲ್ಲಿ ಅದು ಬಿಟ್ಟು ನನ್ನ ವೈಯಕ್ತಿಕ ಬದುಕಿ ಬರೋದಾದ್ರೆ ನನ್ನ ಚುನಾವಣಾ ಭಾಷಣಕ್ಕೆ ಬರಲಿ, ತೀರಿಸ್ಕೋಬೇಕು ಅಂತಿದ್ರೆ ಅಲ್ಲಿ ಬಂದು ಭಾಷಣ ಮಾಡಲಿ, ಏನು ಬೇಕಾದ್ರೂ ಮಾಡಲಿ, ಏನು ಬೇಕಾದ್ರೂ ಅಂದು ಬರಲಿ. ನನ್ನ ಕಳ್ಳ ಅಂದಿದ್ರೆ ಏನಾರು ಅಂದು ಬರಲಿ, ನಾನು ಬೇಡ ಅಂತ ಹೇಳಲ್ಲ. ಸದನದೊಳಗೆ ಯಾಕೆ ವೈಯಕ್ತಿಕ ನಿಂದನೆ? ಇದು ಒಪ್ಪುತ್ತಾ? ಸದನದ ನಿಯಮಾವಳಿಗಳು ಒಪ್ಪುತ್ತಾ? ಈ ರೀತಿ ಪ್ರಚೋದನೆ ಮಾಡ್ಬೋದಾ? ಈ ಪ್ರಚೋದನೆಗೆ ನಾನು 4 ಮಾತುಗಳನ್ನು ಮಾತಾಡಿದ್ದು ತಪ್ಪಾಗಿದೆಯಾ? ಇದು ನನ್ನ ಪ್ರಶ್ನೆ. ಸಿಟ್ಟು ಬಂದಾಗ ಎಲ್ಲ ಪ್ರವೋಕ್ ಮಾಡಿದಾಗ ಮಾತಾಡಬೇಕಾಗುತ್ತೆ. ಇಲ್ಲ, ಅದೇನು ನನಗೇನು ಬಂದಿಲ್ಲ. ಅದೆಲ್ಲೂ ನಾನು ಮಾತಾಡೋಕ್ಕೂ ಇಲ್ಲ. ನನಗೆ ಅದು ಯಾವ ವಿಚಾರನೂ ಬಂದಿಲ್ಲ. ಯಾರನ್ನೂ ಅಂದಿಲ್ಲ. ನಾನು ಯಾವ ಜಾತಿಯನೋ ಅವ್ನು ಯಾವ ಇದ್ರನೋ ನನಗೆ ಗೊತ್ತಿಲ್ಲ. ಯಾರ್ಯಾರು ಯಾವ್ಯಾವ ಜಾತಿಯಾರೋ ನನಗೆ ಗೊತ್ತಿಲ್ಲ. ಅವ್ರು ಯಾವ ಜಾತಿಯರು ಅಂತ ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಅದೆಲ್ಲನೂ ಮಾಡೋಣ ಅಲ್ಲ. ನನ್ನ ಇದು ನಿಮ್ಮನ್ನು ಕೇಳ್ತಾ ಇರೋದು ಒಂದೇ ಒಂದು ಪದ. ಶಿವಲಿಂಗೇಗೌಡನ ಪ್ರವೋಕ್ ಮಾಡಿದವರು ಬಿ ಜೆ ಪಿಯವರು, ಇವರಿಬ್ಬರು ಸದಸ್ಯರುಗಳು ಮತ್ತು ಅಲ್ಲಿ ಕುಣಿತಾ ಇತ್ತಲ್ಲ ಆ ತಂಡ, ಬಿ ಜೆ ಪಿ ಶಾಸಕಾಂಗ ಪಕ್ಷದ ನಾಯಕರು ಸೇರಿ ಈ ರೀತಿ ಮಾಡಿದರು. ಅದರಿಂದ ಶಿವಲಿಂಗೇಗೌಡನ ಭಾಷಣಕ್ಕೆ ಮತ್ತೆ ನಾನು ಹಿನ್ನೆಲೆ ಹೇಳಿದ್ದು, ಇವರು ಯಾವತ್ತೂ ನನಗೆ ಪ್ರಚೋದನೆ ಮಾಡ್ತಾ ಇದ್ದದ್ದನ್ನು ನೀವು ಸಾಕ್ಷಿದಾರರಾಗಿ ಮಾಧ್ಯಮದವ್ರು ನೋಡ್ತಾ ಇದ್ರಿ. ಅದರಿಂದ ನನಗೆ ರಕ್ಷಣೆ, ನನಗೆ ನ್ಯಾಯ ಕೊಡಿ ಅಂತ ನಿಮಗೆ ಕೇಳಿದ್ದೀನಿ.